ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜಕೀಯ ವಲಯದಿಂದ ಬೇರೆ ಬೇರೆ ಆಯಾಮಗಳಲ್ಲಿ ನೋಡ್ತಿರುವಂತಹ ಬ್ರೇಕಿಂಗ್ ಸುದ್ದಿ. ಯಡಿಯೂರಪ್ಪನ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ. ಎಸ್, ಇದು ಇತ್ತೀಚೆಗೆ ನಾವು ನೋಡ್ತಿರುವಂತಹ ವಿದ್ಯಮಾನಗಳು. ರಾಜಕೀಯ ವಲಯದಲ್ಲಿ ಏಟಿಗೆ ಎದುರೇಟು, ಅವರು ಟಾಂಗ್ ಕೊಟ್ಟರೆ ಅದಕ್ಕೆ ಮಗದೊಂದು ಟಾಂಗ್ ಅನ್ನೋ ರೀತಿಯಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರ ವಿರುದ್ಧ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ಯಾರು ಅಂದರೆ ಈ ಜಗತ್ತು ಮತ್ತು ಈ ದೇಶ ಕಂಡಂತಹ ಅತಿ ಭ್ರಷ್ಟ ಆತ ಅನ್ನೋ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಜೊತೆಗೆ ಸಹಾರಾ ಡೈರಿಯನ್ನು ಮತ್ತೆ ಮೆಲುಕಾಕ್ತಾರೆ ರಾಷ್ಟ್ರ ಮಟ್ಟದಲ್ಲಿ. ಬಿಕಾಸ್ ರಾಜ್ಯ ಮಟ್ಟದಲ್ಲಿ ಗೋವಿಂದರಾಜು ಡೈರಿ ಬಗ್ಗೆ ಮಾತು ಶುರು ಆದಮೇಲೆ ಲೆಹರ್ ಸಿಂಗ್ ಡೈರಿ ಫೇಕ್ ಆದರೆ ನಮ್ಮ ಗೋವಿಂದರಾಜು ಡೈರಿನೂ ಕೂಡ ಫೇಕು. ಲೆಹರ್ ಸಿಂಗ್ ಪಕ್ಷದಲ್ಲಿ ಇಲ್ಲದಿದ್ದರೂ ಕೂಡ ಡೈರಿಯಲ್ಲಿ ದುಡ್ಡು ಕೊಟ್ಟಿರೋ ಮಾಹಿತಿ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಲಂಚಾಸುರರಿಗೆ ಯಾವ ಕಾಲಮಾನ ಆದರೇನು, ಭಾರಿ ಬೂರಿ ಭೋಜನಕ್ಕೆ ಎಲ್ಲ ಟೈಮು ಒಂದೇನೆ. ನೋಟ್ ಬ್ಯಾನ್ ಟೈಮಲ್ಲೇ ಇದೆಲ್ಲ ನಮಗೆ ಗೊತ್ತಾಗಿತ್ತು. ಆದರೆ ಈಗ ACB ಆ ಕೆಲಸ ಮಾಡೋಕೆ ಹೊರಟಿದೆ. ರಾಜ್ಯಾದ್ಯಂತ ರೇಡ್ ನಡೆಸಿದ ACB ಇಂದು ಕೋಟ್ಯಾಂತರ ರೂಪಾಯಿ ನಗನಾಣ್ಯ ಆಸ್ತಿ ದಾಖಲೆಗಳನ್ನು ಹಲವೆಡೆಗಳಲ್ಲಿ ಸೀಸ್ ಮಾಡಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಡೈರಿ ಬಾಂಬ್ ಪ್ರಕರಣ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್.